ಕಡೆ ಮಾತಿನ ಕಾಳಗ ತುಂಬಾ ಜೋರಾಗ್ತಾ ಇದೆ. ಇದರ ಜೊತೆಗೆ ಮತಬೇಟೆ ಕೂಡ ಅಷ್ಟೇ ಜೋರಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮಂಡ್ಯದಲ್ಲಿ ಈಗ ನೇರವಾಗಿ ರಾಹುಲ್ ಗಾಂಧಿನೇ ಬಂದು ಅಖಾಡಕ್ಕಿಳಿದಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರ ಕ್ಷೇತ್ರದಿಂದಲೇ ರಾಹುಲ್ ಗಾಂಧಿ ಪ್ರಚಾರ ಮಾಡಿಸೋ ಮೂಲಕ ಕಾಂಗ್ರೆಸ್ ಈಗ JDSಗೆ ಒಂದು ಟಕ್ಕರನ್ನು ನೀಡ್ತಾ ಇದೆ. ಹಾಗಾದರೆ ಈ ಮತಬೇಟೆ ಯಾವ ರೀತಿ ನಡೀತಾ ಇದೆ ಅದನ್ನು ನೋಡೋಣ ಬನ್ನಿ. बीजेपी जो कॉन्स्टिट्यूशन को खत्म करना चाहते हैं कि यहां पे एक बीजेपी है और दूसरी उनकी बी टीम है. सिर्फ बी टीम नहीं है, उनके पार्टनर है. ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲಿ ಸೋಲ್ತಿವೆ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ನಿಮ್ಮ ಕಷ್ಟಕ್ಕೂ ಆಗ್ಲಿಲ್ಲ, ನಿಮ್ಮ ಸುಖಕ್ಕೂ ಆಗ್ಲಿಲ್ಲ, ಒಂದು ಸಣ್ಣ ಸಾಕ್ಷಿ ಗುಡ್ಡೆಯನ್ನ ಈ ಮಂಡ್ಯ ಕೊಡ್ಲಿಲ್ಲ. ಕುಮಾರಸ್ವಾಮಿ ಸೋಲಿಸ್ಲಿಕ್ಕೆ ರಾಹುಲ್ ಗಾಂಧಿ ಕರ್ಕೊಂಡ್ ಬಂದವ್ರೆ. ಇಲ್ಲಿ ನಾಯಕರುಗಳ ಕೈಲಿ ಆಗೋದಿಲ್ಲ ಅಂತ ಹೇಳಿ ಅಖಾಡ ರಂಗೇರಿದೆ. ಕದನ ಕಣ ರಣರಣ ಅಂತಿದೆ. ಒಬ್ಬರಿಗೆ ಗೆದ್ದೆ ಗೆಲ್ಲುವ ತವಕ, ಮತ್ತೊಬ್ಬರಿಗೆ ಕ್ಷೇತ್ರ ಬಿಟ್ಟು ಕೊಡಬಾರದೆಂಬ ಜಿದ್ದು. ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗ್ತಿರುವ ಹೊತ್ತಲ್ಲಿ ರಾಜ್ಯದಲ್ಲಿ ಮಂಡ್ಯ ಮಲ್ಲಯುದ್ಧ ಮತ್ತೊಮ್ಮೆ ದಿಟ್ಟಿಸಿ ನೋಡುವಂತೆ ಮಾಡಿದೆ. ಕಳೆದ ಬಾರಿಗಿಂತಲೂ ಈಗ ಮತ್ತಷ್ಟು ಮಗದಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಖುದ್ದು ಕುಮಾರಸ್ವಾಮಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದು, ದಳಪತಿಗಳ ಬೆನ್ನಿಗೆ ಕಮಲಾಧಿಪತಿಗಳು ನಿಂತಿದ್ದಾರೆ. ಅತ್ತ ಕಾಂಗ್ರೆಸ್ ಏಕಾಂಗಿಯಾಗಿ ಅಖಾಡದಲ್ಲಿ ಅಬ್ಬರಿಸೋಕೆ ರಾಹುಲ್ ಗಾಂಧಿ ಅಸ್ತ್ರ ಹೂಡಿದೆ. ಮಂಡ್ಯ PES ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಮಂಡ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತಬೇಟೆಯಾಡಿದ್ರು. ಬಿಜೆಪಿ JDS ದೋಸ್ತಿಗೆ ಲೇವಡಿ ಮಾಡಿದ ರಾಹುಲ್ ಗಾಂಧಿ JDS ಬಿಜೆಪಿಯ ಟೀಮ್ ಆಗಿತ್ತು, ಆದ್ರೀಗ ಪಾರ್ಟ್ನರ್ ಆಗಿದ್ದಾರೆ ಅಂತ ಕುಟುಕಿದ್ರು. चुनाव में मैंने आपसे कहा था कि यहां पे एक बीजेपी है और दूसरी उनकी बी टीम है, और आज ये बात सबके सामने आ गई है. सिर्फ बी टीम नहीं है, उनके पार्टनर है. एक दूसरे की वो 24 घंटा मदद करते हैं. ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲ್ತೇವೆ ಎಂಬ ಭಯದಿಂದ ಇಲ್ಲಿಗೆ ಬಂದಿದ್ದಾರೆ, ಅವರನ್ನ ಇಲ್ಲಿಯೂ ಸೋಲಿಸಿ ಅಂತ ಗುಡುಗಿದ್ರು. ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು. ಆದರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತಿವೆ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. DCM DK ಶಿವಕುಮಾರ್ ಕೂಡ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ತು. ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ನಿಮ್ಮ ಕಷ್ಟಕ್ಕೂ ಆಗ್ಲಿಲ್ಲ, ನಿಮ್ಮ ಸುಖಕ್ಕೂ ಆಗ್ಲಿಲ್ಲ, ಒಂದು ಸಣ್ಣ ಸಾಕ್ಷಿ ಗುಡ್ಡೆಯನ್ನ ಈ ಮಂಡ್ಯ ಕೊಡ್ಲಿಲ್ಲ. ಅವರ ತಂದೆ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಮಂತ್ರಿ ಆದ್ರು, ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ಇಲ್ಲಿ ಸಾಕ್ಷಿ ಗುಡ್ಡೆ ಬಿಡಕ್ ಆಗ್ಲಿಲ್ಲ. ಸೊ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಲೇ ಅರ್ಥ ಇಲ್ಲ. ಮಂಡ್ಯದಲ್ಲಿನ ಸಮಾವೇಶದ ಬಳಿಕ ಕಾಂಗ್ರೆಸ್ ಪಡೆ ಕೋಲಾರದಲ್ಲೂ ಅಬ್ಬರದ ಮತಬೇಟೆಗಿಳಿಯಿತು. ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಪರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ DCM ಮತಯಾಚನೆ ಮಾಡಿದ್ರು. ಇಲ್ಲೂ ಕೂಡ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗ್ಯಾರಂಟಿ ಟೀಕಿಸಿದ ಪ್ರಧಾನಿ ವಿರುದ್ಧ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಕಿಯುಂಡೆಯಂತಾದ್ರು. ಪ್ರಧಾನಿ ಮೋದಿ ಸುಳ್ಳಿನ ಸರದಾರ, ನಮಗಿಂತ ಮೊದಲು ಗ್ಯಾರಂಟಿ ಶಬ್ದವೇ ಅವರ ಬಳಿ ಇರಲಿಲ್ಲ, ಈಗ ಗ್ಯಾರಂಟಿ ಹಿಂದೆ ಬಿದ್ದಿದ್ದಾರೆ ಅಂತ ಕಿಡಿಕಾರಿದ್ರು. ಮೋದಿ ಇವತ್ತು ಗಲ್ಲಿಯಿಂದ ದಿಲ್ಲಿವರೆಗೆ ಈ ಗ್ಯಾರಂಟಿಗಳು ಹಿಡ್ಕೊಂಡಿದ್ದಾನೆ. ಈ ದಿವಸ ಯಾಕೆ ಹೇಳಲಿಲ್ಲ? ಅದಕ್ಕಾಗಿ ಮೋದಿ
ಸುಳ್ಳಿನ ಸರ್ದಾರ. ನಾ ಯಾವಾಗ್ಲೂ ಹೇಳ್ತೀನಿ, ಸುಳ್ಳಿನ ಸರ್ದಾರ. ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ 2 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದೆ. ಮಂಡ್ಯ ಕೋಲಾರದಲ್ಲಿ ಕ್ಯಾಂಪೇನ್ ಮಾಡೋ ಮೂಲಕ ದಳ ಕೋಟೆ ವಶಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.